ಹೆಲೋ ಮಾಮ್ಸ್ ಆ್ಯಂಡ್ ಕಿಡೀಸ್, ವೆಲ್ಕಮ್ ಟು ಅವರ್ ಚಾನಲ್ ಸೂಪರ್ ಹೆಲ್ದಿ ಕಿಡ್ಸ್. ಇವತ್ತು ನಮ್ಮ ಚಾನಲಲ್ಲಿ ಸೂಪರ್ ಆ್ಯಂಡ್ ಸ್ಪೆಷಲ್ ರೆಸಿಪಿ ಏನಂದರೆ ಚಿಟಿ ಮುತ್ಯಾಲ ಮಟನ್ ಬಿರಿಯಾನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ನೀವು ಇನ್ನೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಹೇಗೆ ಮಾಡೋದು ಅಂತ ನೋಡಿಬಿಡೋಣ. ಒಂದು ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ 1/2 kg ಮಟನ್ ತೊಗೊಂಡು ಅದಕ್ಕೆ 1.5 ಗ್ಲಾಸ್ ಅಷ್ಟು ವಾಟರ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 to 6 ವಿಸಿಲ್ಸ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ದಮ್ ಬಿರಿಯಾನಿ ಪ್ರಾಸೆಸ್ ಕಷ್ಟ ಅನ್ನೋರು ಈ ಬಿರಿಯಾನಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಗೈಸ್. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ನಿಮ್ಮ ಮನೆಯಲ್ಲಿರೋರಿಗೆಲ್ಲ ಇಷ್ಟ ಆಗೋ ಥರ ಮಾಡ್ಕೊಡ್ಬೋದು. ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಂಡು 1 ಸ್ಪೂನಷ್ಟು ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬಟರ್ ಸ್ಕಿಪ್ ಮಾಡಿಕೊಂಡು ಗೀ ಆದರೂ ಯೂಸ್ ಮಾಡಿ. ಅದು ನೀಟಾಗಿ ಮೆಲ್ಟ್ ಆದಮೇಲೆ ನಾವಿಲ್ಲಿ 1/4 ಕಪ್ಪಷ್ಟು ಕ್ಯಾಶ್ಯೂಸ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಚಿಕ್ಕ ಈರುಳ್ಳಿಯನ್ನೇ ತಗೋಬೇಕು. ಮಸ್ಟ್ ಆ್ಯಂಡ್ ಶುಡ್ ಇದು. ನೀವು ಇಲ್ಲ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕ ಈರುಳ್ಳಿಯನ್ನು ತಗೊಂಡು ಬಂದು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಅದು ಹಾಕೋದ್ರಿಂದ. ಅದು ಫ್ರೈ ಆಗಿದೆ. ನೆಕ್ಸ್ಟ್ ಇಲ್ಲಿ 1 ಸ್ಪೂನಷ್ಟು ಮತ್ತೆ ಬಟರ್ ಯೂಸ್ ಮಾಡಿಕೊಂಡು ನಾನಿಲ್ಲಿ 1 ಇಡಿಯಷ್ಟು ಮೆಂತ್ಯ ಸೊಪ್ಪು, 1 ಇಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಯಾವುದೂ ಸ್ಕಿಪ್ ಮಾಡಬೇಡಿ, ಇದನ್ನೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ ಬಿರಿಯಾನಿ. ಚಿಟಿ ಮುತ್ಯಾಲ ಬಿರಿಯಾನಿಗೆ ಮಸ್ಟ್ ಆ್ಯಂಡ್ ಶುಡ್ ಚಿಕ್ಕ ಈರುಳ್ಳಿಯನ್ನೇ ಯೂಸ್ ಮಾಡಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಜೊತೆಗೇ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ಇಟ್ಕೊಂಡು ನಾನಿಲ್ಲಿ 3 ಟೇಬಲ್ ಸ್ಪೂನ್ ಗೀ, 3 to 4 ಟೇಬಲ್ ಸ್ಪೂನ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. 2 ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆಯಿಲ್ ಹೀಟ್ ಆದಮೇಲೆ ನಾವು ಓಲ್ ಬಿರಿಯಾನಿ ಸ್ಪೈಸಸ್ನ ಯೂಸ್ ಮಾಡ್ತಾಯಿದ್ದೀವಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಮಟನ್ ವೀಕ್ಲಿ ಒನ್ಸ್ ತಿನ್ನೋದ್ರಿಂದ ಹೈ ಪ್ರೋಟೀನ್ ಇರುತ್ತೆ ಮತ್ತು ಐರನ್ ರಿಚ್ ಆಗಿರೋದ್ರಿಂದ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು. ಬಟ್ ಯಾವ ಟೈಮಲ್ಲಿ ಕೊಡಬೇಕು ಅಂತ ಲಾಸ್ಟ್ವರೆಗೂ ವೀಡಿಯೋ ನೋಡಿ ನಾನು ಹೇಳ್ತೀನಿ. ನೆಕ್ಸ್ಟ್ ಇದು ತಣ್ಣಗಾಗಿದೆ, ಇದು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಈಗ ಇದು ಫ್ರೈ ಆಗೋ ಒಳಗಡೆ ಇದು ಆನಿಯನ್ಸ್ ಫ್ರೈ ಆಗಿದೆ. ಈಗ ನಾವು ಪೇಸ್ಟ್ ಮಾಡಿರೋ ಮಸಾಲಾನ ಇದಕ್ಕೆ ಆ್ಯಡ್ ಮಾಡೋಣ. ಇದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಗೀ ಹಾಕ್ಕೊಂಡು ಬಟರ್ ಹಾಕ್ಕೊಂಡು ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಕೆಲಸ ಇಲ್ಲ. ಜಸ್ಟ್ ಆನಿಯನ್ಗೆ ಎಲ್ಲದಕ್ಕೂ ಹಿಡಿಯೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಮಾತ್ರ ಫ್ರೈ ಆದರೆ ಸಾಕು. ನೆಕ್ಸ್ಟ್ ನಾವು ಟೊಮೆಟೊಸ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನಾವು ಮಕ್ಕಳಿಗೆ ಮಟನ್ ಯಾವ ಟೈಮಲ್ಲಿ ಕೊಡಬೇಕು ಅಂದರೆ ಆಫ್ಟರ್ನೂನ್ ಕೊಡಿ, ಇಲ್ಲಾಂದರೆ ಈವ್ನಿಂಗ್ 6 o'clock ಒಳಗಡೆ ಅವ್ರಿಗೆ ಮಟನ್ ತಿನ್ನಿಸ್ಬಿಟ್ರೆ ಈಸಿಯಾಗಿ ಡೈಜೆಷನ್ ಆಗೋಗ್ಬಿಡುತ್ತೆ. ಇಲ್ಲಾಂದರೆ ನಾವು ಮಲಗೋ ಟೈಮಲ್ಲಿ ತಿನ್ನಿಸಿದ್ದೀವಿ ಅಂದರೆ ಚೆನ್ನಾಗಿ ಡೈಜೆಷನ್ ಆಗೋಲ್ಲ. ಮಟನ್ ಹಾರ್ಡ್ ಇರೋದ್ರಿಂದ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮಸಾಲೆ ಬಂದಿದ್ದಾದಮೇಲೆ ನಾವು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿರೋ ಮಟನ್ನ ಇದರಲ್ಲಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪೌಡರ್ ಹಾಕ್ತಾಯಿದ್ದೀನಿ. ಅದು ಮಸ್ಟ್ ಆ್ಯಂಡ್ ಶುಡ್ ಚಕ್ಕೆ ಲವಂಗ ಪೌಡರ್ ಹಾಕಬೇಕು ಈ ಬಿರಿಯಾನಿಗೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿ ಚಿಟಿ ಮುತ್ಯಾಲ ರೈಸ್ ತೊಗೊಂಡಿದ್ದೀನಿ. ಇದೊಂಥರ ಫ್ಲೇವರ್ಡ್ ರೈಸ್. ಈ ರೈಸ್ ಹಾಕೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಫ್ಲೇವರ್ಡ್ ಆಗಿರುತ್ತೆ. ನಾನಿಲ್ಲಿ 2 ಗ್ಲಾಸಸ್ ಆಫ್ ಚಿಟಿ ಮುತ್ಯಾಲ ರೈಸ್ ತೊಗೊಂಡಿದ್ದೀನಿ. ಇದು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಸೂಪರ್ ಮಾರ್ಕೆಟ್ಸಲ್ಲೆಲ್ಲನೂ. ಅದನ್ನು ಹಾಕ್ಕೊಂಡು ಇದರಲ್ಲಿ ಮೇಯ್ನ್ ಟಿಪ್ ಏನು ಅಂದರೆ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಆ ರೈಸ್ನ ಡ್ರೈ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ವೀಡಿಯೋಲ್ಲಿ ತೋರಿಸಿರೋ ಥರ ಚೆನ್ನಾಗಿ ಡ್ರೈ ಆಗಬೇಕು ಆ ಮಸಾಲ ರೈಸ್ ಎಲ್ಲನೂ. ಇದೇ ಮೇಯ್ನ್ ಪ್ರೊಸೀಜರ್ ಈ ಬಿರಿಯಾನಿಯಲ್ಲಿ. ನೀವು ಚಕ್ಕೆ ಲವಂಗ ಪೌಡರ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಚಕ್ಕೆ ಲವಂಗ ಜಸ್ಟ್ ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡು ಹಾಕಿದ್ರೆ ಅದು ಹಾಕೋದ್ರಿಂದ ಸ್ಮೆಲ್ ಹೆಂಗೆ ಬರುತ್ತೆ ಅಂದರೆ ನಿಮ್ಮ ಸ್ಟ್ರೀಟ್ ಫುಲ್ ಘಮ್ಮ ಅಂತ ಬರುತ್ತೆ ಬಿರಿಯಾನಿ ಸ್ಮೆಲ್, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿದ್ವಲ್ವ ಮಟನ್, ಅದರಲ್ಲಿ ಇರೋ ಎಷ್ಟಿದ್ರೆ ಅಷ್ಟು ವಾಟರ್ನ ಫಸ್ಟ್ ಯೂಸ್ ಮಾಡಿಕೊಂಡು ಮೀನ್ಸ್ 2 ಗ್ಲಾಸಸ್ ರೈಸ್ಗೆ 4 ಗ್ಲಾಸಸ್ ವಾಟರ್ ಬೇಕು. ಅದರಲ್ಲಿ 2 ಗ್ಲಾಸಸ್ ಇದ್ದರೆ ಇನ್ನು ರಿಮೈನಿಂಗ್ 2 ಗ್ಲಾಸಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 4 ಗ್ಲಾಸಸ್ ಆಫ್ ವಾಟರ್ ಯೂಸ್ ಮಾಡಿಕೊಂಡು ಆಲ್ರೆಡಿ ಸಾಲ್ಟ್ ಹಾಕಿದ್ವಿ. ರುಚಿ ನೋಡಿಕೊಂಡು ಸಾಲದ ಬಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಕಾಗಿಲ್ಲ. ಅದು ಹಾಕಿದ್ಮೇಲೆ ನಾನಿಲ್ಲಿ ಹೋಮ್ ಮೇಡ್ ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು
ಲೆಮನ್ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನಾವು ಆಲ್ರೆಡಿ ತುಪ್ಪದಲ್ಲಿ ಬಟರಲ್ಲಿ ಫ್ರೈ ಮಾಡ್ಕೊಂಡಿರೋ ಆನಿಯನ್ಸ್ ಮತ್ತು ಕ್ಯಾಶ್ಯೂಸ್ನ ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ 2 ವಿಸಿಲ್ಸ್ ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ಮಟನ್ ಬಿರಿಯಾನಿ ಅಂತೂ ರೆಡಿಯಾಗಿರುತ್ತೆ. ಸ್ಪೆಷಲಾಗಿ ನಾವು ಚಿಟ್ಟಿ ಮುತ್ಯಾಲ ರೈಸ್ ಯೂಸ್ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಆಸಮಾಗಿರುತ್ತೆ ಟೇಸ್ಟು ಗೈಸ್. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ.